ಕಳೆದ ತಿಂಗಳಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಬಂಜಾರ ಬೋವಿ ಕೊರಮ ಕೊರಚ ಸಮಾಜಗಳ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ನಗರದ ಜಗತ್ ಸರ್ಕಲ್ನಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ರಸ್ತೆ ತಡೆದು ಪೊರಕೆ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ನಿವೃತ್ತ ನ್ಯಾಯಾಧೀಶರಾದ ಸುಭಾಷ್ ಚಂದ್ರ ರಾಠೋಡ್ ಅವರು, ಸರ್ಕಾರವು ತೆಗೆದುಕೊಂಡ ನಿರ್ಧಾರದಲ್ಲಿ 101 ಜಾತಿಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿ 6:6:5 ಆಗಿ ವಿಂಗಡಿಸಿದ್ದು, ಅದರಲ್ಲಿ ನಮ್ಮ 4 ಸಮಾಜಗಳಿಗೆ ಅನ್ಯಾಯವಾಗಿದೆ. ಆದ ಕಾರಣ ಸರ್ಕಾರವು ತೆಗೆದುಕೊಂಡ ನಿರ್ಧಾರವನ್ನು ಮರುಪರಿಶೀಲಿಸಿ 101 ಜಾತಿಗಳ ಸಮಂಜಸ ವರ್ಗೀಕರಣ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಕೆಯ ಆಧಾರದ ಮೇಲೆ ಹಂಚಿಕೆ ಮಾಡಬೇಕೆಂದು ಒತ್ತಾಯ ಮಾಡಿದರು. ಇಂದಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ, ಬಂಜಾರ ಬೋವಿ ಕೊರಚ ಕೊರ್ಮ ಮತ್ತು ಅಲೆಮಾರಿ ಜನಾಂಗದ ಎಲ್ಲ ಬಂಧುಗಳಿಗೆ ನನ್ನ ವಂದನೆಗಳು. ವಿಷಯ ಎಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ SC ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಿ ಈಗಾಗಲೇ ಜಾರಿ ಮಾಡಿರುವಂಥದ್ದು. ಇದರಲ್ಲಿ ಸದಾಶಿವ ಆಯೋಗ, ಅದು ಆದಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ, ಇಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ದತ್ತಾಂಶದ ಮಾಹಿತಿ ಪ್ರಕಾರ ತಿಳಿದು ಬಂದ ವಿಷಯ ಏನು ಅಂತಂದರೆ, ಎಡ ಮತ್ತು ಬಲ ಸಮುದಾಯಗಳು ಶಿಕ್ಷಣದಲ್ಲಿ, ನೌಕರಿಯಲ್ಲಿ, ರಾಜಕೀಯದಲ್ಲಿ ಬಹುಪಾಲನ್ನು ಪಡೆದುಕೊಂಡಿದ್ದು ಪ್ರಥಮ ಮತ್ತು 2ನೇ ಸ್ಥಾನದಲ್ಲಿರುವಂಥದ್ದು ಕಂಡುಬಂದಿರುತ್ತದೆ. ಅದೇ ರೀತಿಯಾಗಿ ಬಂಜಾರ, ಬೋವಿ, ಕೊರಚ, ಕೊರ್ಮ ಮತ್ತು ಅಲೆಮಾರಿ ಜನಾಂಗದವರು ಅತ್ಯಂತ ಹಿಂದುಳಿದವರು ಅನ್ನುವಂಥದ್ದು ಸಂಗತಿಯು ಕೂಡ ಕಂಡುಬಂದಿರುವಂಥದ್ದು. ಸಂಗತಿ ಹೀಗಿದ್ದರೂ ಕೂಡ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿಯನ್ನು ಪರಿಗಣಿಸದೆ, ಪಬ್ಲಿಕ್ನಲ್ಲಿ ಅದನ್ನು ಚರ್ಚೆಗೆ ತರದೇನೆ ಏಕಾಏಕಿ ತಾರಾತುರಿಯಲ್ಲಿ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ತಗೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 5 ಗುಂಪುಗಳನ್ನು ಮಾಡಿ ಯಾರಿಗೆ ಎಷ್ಟು ಪ್ರಮಾಣ ಹಂಚಿಕೆ ಆಗಬೇಕೆಂಬುದನ್ನು ರೆಕಮೆಂಡ್ ಮಾಡಿದ್ರು. ಅದನ್ನು ಮೂಲೆಗಿಟ್ಟು ಯಾವುದೇ ಆಧಾರವಿಲ್ಲದೆ ರಾಜ್ಯ ಸರ್ಕಾರ ಇವತ್ತು 3 ಗುಂಪುಗಳನ್ನು 101 ಕಮ್ಯುನಿಟಿ ಕಾಸ್ಟ್ ಇದ್ದಾವೆ, ಇವನ್ನೆಲ್ಲವನ್ನು 3 ಗುಂಪುಗಳಾಗಿ ವಿಭಾಗ ಮಾಡಿ 6:5 ಅನುಪಾತದಲ್ಲಿ ಹಂಚಿಕೆ ಮಾಡಿರುವಂಥದ್ದು ಬಹಳ ಅನ್ಯಾಯ. ಈ ಬಂಜಾರ, ಬೋವಿ, ಕೊರಚ, ಕೊರಮ ಮತ್ತು ಅಲೆಮಾರಿ ಜನಾಂಗಕ್ಕೆ ಅನ್ಯಾಯ ಆಗಿದ್ದು, ಇದನ್ನು ವಿರೋಧಿಸಿ ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸಾಕಷ್ಟು ಜನರು ಬಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಈಗ ಸರ್ಕಾರ ಮುಂದೆ ನಮ್ಮ ಮನವಿ ಏನು ಅಂತಂದರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂಥ ವರದಿಯನ್ನು ಪಬ್ಲಿಕ್ನಲ್ಲಿ ಚರ್ಚೆಗಿಟ್ಟು ನಮ್ಮ ಅಬ್ಜೆಕ್ಷನ್ ಏನಿದೆ ಅದನ್ನು ಕೇಳಿ ಅದನ್ನು ಪರಿಗಣಿಸಿ ಮರುಪರಿಶೀಲನೆ ಮಾಡಿ, ಈಗೇನು 101 ಕಾಸ್ಟ್ಗಳನ್ನು 3 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ, ಅದನ್ನು ಮರುಪರಿಶೀಲನೆ ಮಾಡಬೇಕು. ಈ ಬಂಜಾರ, ಬೋವಿ, ಕೊರಚ, ಕೊರ್ಮ ಏನಿದೆ ಇವರಿಗೆ 7% ಹಂಚಿಕೆ ಮಾಡಬೇಕು. ಅಲೆಮಾರಿ ಸಮುದಾಯದವರಿಗೆ 1% ಹಂಚಿಕೆ ಮಾಡಿ ಉಳಿದಿದ್ದನ್ನು ಬೇರೆ ಸಮುದಾಯಕ್ಕೆ ಕೊಟ್ಟಲ್ಲಿ ಅದು ನ್ಯಾಯಯುತವಾಗಿ ಆಗತ್ತೆ ಅನ್ನುವಂಥದ್ದು. ಒಂದು ವೇಳೆ ಇದು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ 101 ಕಾಸ್ಟ್ಗಳನ್ನು 2 ಭಾಗಗಳಾಗಿ ವಿಭಾಗ ಮಾಡಲಿ. APL, BPL ಅಂತೇಳಿ ಮಾಡಲಿ. BPL ಇದ್ದವರಿಗೆ 10% ಸಂಚಿಕೆ ಪರ್ಸೆಂಟೇಜನ್ನು ಕೊಡಲಿ, APL ಇದ್ದವರಿಗೆ 7% ಕೊಡಲಿ. ಅದರಲ್ಲಿ ಕ್ರಿಮಿನಲ್ ಲೇಯರ್ ಅಂತ ಹೇಳ್ತೀವಿ, ಕೆನೆಪದರ್ ಅಂತ ಹೇಳ್ತೀವಿ, ಆ ಸಿದ್ಧಾಂತವನ್ನು ಅಪ್ಲೈ ಮಾಡಲಿ. ಇದರಿಂದ ಎಲ್ಲರಿಗೆ ನ್ಯಾಯ ಕೊಟ್ಟಂತೆ ಆಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡುತ್ತೇನೆ. ನಂತರ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ರಾಜು ಚೌಹಾಣ್ RMC ಅವರು, ರಾಜ್ಯ ಸರ್ಕಾರವು ಬಂಜಾರ ಸಮುದಾಯದ ಸೇರಿದಂತೆ
ಮಿತ್ರ ಸಮುದಾಯಗಳಾದ ಕೊರಮ, ಕೊರಚ ಮತ್ತು ಬೋವಿ ಸಮಾಜದವರಿಗೆ ಮೀಸಲಾತಿ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದ್ದು, ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬರುವ 10ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಹೋರಾಟನ ಇಟ್ಕೊಂಡಿದ್ದೀವಿ. ಕಾರಣ ಮೊನ್ನೆ ತರ ಕ್ಯಾಬಿನೆಟ್ನಲ್ಲಿ ಒಂದು ಒಳ ಮೀಸಲಾತಿಯ ಒಂದು ಕುತಂತ್ರ ಮಾಡಿದಂಥ ಸರ್ಕಾರ ವಿರುದ್ಧವಾಗಿ, ಹಾಗಾಗಿ ಬಂಜಾರ, ಭೋವಿ, ಕೊಂಚ, ಕೊರ್ಮ ಈ ಎಲ್ಲ ಸಮಾಜದ ಪ್ರಮುಖರು, ಮುಖಂಡರು ಬಂದು ಒಂದು ಬೃಹತ್ ಪ್ರತಿಭಟನೆ ಮಾಡೋರು ಜಗತ್ ಸರ್ಕಲ್ನಿಂದ ಜಿಲ್ಲಾ ಆಫೀಸವರೆಗೆ ಬಂದಿದೆ. ಬಟ್ ಈ ಎಲ್ಲ ಸಮುದಾಯಗಳು ಈ ವರದಿಯನ್ನು ಖಂಡಿಸುತ್ತೇವೆ. ಯಾಕಪ್ಪ ಅಂತಂದರೆ ಸುಮಾರು 30 ವರ್ಷದಿಂದ ಮುಂಚೆ ಸದಾಶಿವ ವರದಿ ಅಂಥೇಳಿ ಈ ಬಂಜಾರ, ಕೋಯಿ, ಕೊಂಚ, ಕೊರಮ ಈ 4 ಸಮುದಾಯಗಳಿಗೆ 3% ಕೊಡಬೇಕಂತ ಒಂದು ಆದೇಶ ಮಾಡ್ತು. ಆದರೆ ನಾವು ಈ ಸಮಾಜದವರು 4 ಸಮಾಜದವರು ಇದನ್ನು ಖಂಡಿಸಿ ಇಲ್ಲ ಇದು ವಿರೋಧಿಸ್ತೇವೆ ಅಂಥೇಳಿ ಅದಕ್ಕೆ ಯಾವ ಸರ್ಕಾರ ಆಗಲಿ ಅಷ್ಟೇ ಇಚ್ಛಿವು. ಆದರೆ ಮುಂದೆ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಅದಕ್ಕೆ ಇನ್ನೂ 2% ಹೆಚ್ಚಿಗೆ ಮಾಡಿ ಬಂಜಾರ, ಕೊಂಚ, ಕೊರ್ಮ ಈ 4 ಸಮಾಜಕ್ಕೆ 4.5% ಮಾಡಿತ್ತು. 4.5% ಮಾಡಿದರೆ ಕೆಲವೊಂದು ಕಾಂಗ್ರೆಸ್ಸಿನ ಮುಖಂಡರು, ಕೆಲವೊಂದು ನಾಯಕರು ಅವಾಗ ಏನಂದಿರಂತಂದ್ರೆ ನಮ್ಮ ಯಡಿಯೂರಪ್ಪ ಸರ್ ಮನೆಗೆ ಆಗಲಿ ಮತ್ತು ನಮ್ಮ ಇಲ್ಲಿದ್ದ BJPಯ ನಾಯಕರ ಮನೆಗಳಿಗಾಗಲಿ, ಇಲ್ಲಿದ್ದಂಥ MP ಆಗಲಿ, MLA ಆಗಲಿ ಅವ್ರಿಗೇನಂತಾರೆ BJP ಹಟಾವ್ ತಾಂಡಾ ಬಚಾವ್ ಅಂತ ಒಂದು ಸ್ಲೋಗನ್ ಮಾಡಿಟ್ಕೊಂಡ್ರು. ಅದೇ ರೀತಿ ನಮ್ಮ ಸಮುದಾಯದವರು ಎಲ್ಲರೂ ಏನಪ್ಪ ಇದ್ರ ವಿರುದ್ಧ ಅಷ್ಟು 4.5% ಕೊಡಿದ್ರೆ ನಾವೆಲ್ಲ ಸಮರ್ಥ ಇರಲಿಲ್ಲ, ಇದು ಅನ್ಯಾಯ ಅಂತ ಹೇಳಿ ಹೋರಾಡಿದ್ದೀವಿ. ಆದರೆ ಇವತ್ತು ಕೇಳ್ತೀನಿ ನಾನು ಕಾಂಗ್ರೆಸ್ಸರ ಎಲ್ಲ ಮುಖಂಡರಿಗೆ, ನೀವು ಎಲ್ಲಿದ್ದೀರಿ? ಯಾಕೆ 4.5% ಇದ್ದಿದ್ದು ಆವಾಗ ಈ ನಮ್ಮ ಅಲೆದಾಯ ಸಮುದಾಯದವರಿಗೆ ಅವ್ರಿಗೆ 1% ಸಪ್ರೇಟ್ ಇಟ್ಟಿದ್ದವರು. ಈಗ 59 ಎಲ್ಲ ಜಾತಿಗಳನ್ನು ನಮ್ಮಲ್ಲಿ ಸೇರಿಸಿ ಒಂದು 0.5%, ಒಂದು 0.5% ಹೆಚ್ಚಿಗೆ ಮಾಡಿ 5% ಕೊಡ್ತಿರಲ್ಲ. ನಾಚಿಕೆ ಆಗಬೇಕಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತು ಅವರಿಗೆ. ಯಾಕಂದ್ರೆ ಅವತ್ತಿನ ಜನ ಅವರಿಗೆಲ್ಲ ತಕ್ಕಂಥ ಪಾಠ ನಮ್ಮ ಬೊಮ್ಮಾಯಿ ಸರ್ಕಾರ ಆಗಲಿ ಎಲ್ಲರಿಗೆ ಪಟ್ಟು ನಮ್ಮ ಎಲ್ಲ BJP ಮುಖಂಡರೇ ಒಂದು ಮುಖಭಂಗ ಮಾಡಿದರು. ಏನು 4.5% ಕೇವಲ 4 ಜಾತಿಗಿತ್ತು. ಏನು ಅದು ಸರಿನಾ? ಏನು ಇವ್ರು ಮಾಡಿದಂಥ ಸರಿದೀವಿ ಕುತಂತ್ರ. ಇದ್ರ ಜೊತೆಗೆ ಏನು ಈಗೇನು ಮಾಡಿದಾರಪ್ಪ ಅಂತಂದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿ ಏನು ಸಲ್ಲಿಸ್ತೀನಿ ಅಂತ ಜಾತಿ ಗಣತಿನ ಮಾಡಿದ್ರು. ತಮಗೂ ಗೊತ್ತಿದೆ, ನಮಗೆ ಗೊತ್ತಿದೆ, ಜಾತಿ ಗಣತಿ ಕರೆಕ್ಟ್ ಮಾಡಿದಾರ? ಒಂದೊಂದು ಮನೆಯಲ್ಲಿ 2 ದಿವಸ ಒಂದು ಮನೆ ಭೀ ಮಾಡಿಲ್ಲ ಅವರು ಕಂಪ್ಲೀಟಾಗಿ. ಈಗ ನಾನು ಇರೋದು ನೃಪತುಂಗ ಕಾಲನಿಯಲ್ಲಿ, ನಮ್ಮಲ್ಲಿ ಯಾರೂ ಬಂದೇ ಇಲ್ಲ. ಇದು ಯಾವ ಆಧಾರದ ತಾರಾತೂರಲ್ಲಿ ಒಂದು ಸ್ಪಷ್ಟೀಕರಣ ಕೊಡಲಾರದೆ ಇಂಥ ಒಂದು ಜೇನುಗುಡಿಗೆ ಕೈ ಹಾಕಿದಾರಲ್ಲ, ಇವ್ರ ನ್ಯಾಯನ, ಇವ್ರಿಗೆ ನೈತಿಕತೆ ಇದೇನಾ? ಇವು ಎಲ್ಲ ಮತ್ತು ಅದರ ಜೊತೆಯಲ್ಲಿ ಈ ನಾವು ಟಚಬಲ್ ಅನ್ಟಚಬಲ್ ಅಂತ ಯಾವಾಗಲಿಂದ ಟಚಬಲ್ ಆದೆವು. ಈಗ ಹೋಗಿ ತಾಂಡಾಗ ಹೋಗಿ ನೋಡಿದ್ದಾರೆ, ಇವರು ಎಲ್ಲ ಒಂದು ಹಟ್ಟಿಗೆ ಹೋಗಿ ನೋಡಿದ್ದಾರೆ, ನಮ್ಮ ಬೋಯಿ ಸಮಾಜ ಓಣಿಗೆ ಹೋಗಿ ನೋಡಿದ್ದಾರೆ. ಇವರು ಇವತ್ತು ಯಾರು ಕಷ್ಟಪಟ್ಟು ಅತಿ ಹೆಚ್ಚಿನ ಶ್ರಮಜೀವಿಗಳು ಅಂದರೆ ಇವು 4-5 ಜಾತಿಗಳು ಅದಾವ. ಇವತ್ತು ಎಲ್ಲ ನಮ್ಮ ತಾಯಿಯವರು ಬೋಯಿ ಸಮಾಜದವರು ಯಾವುದೇ ಒಂದು ಕಲ್ಲು ಹೊಡಿಬೇಕು, ಯಾವುದೇ ಒಂದು ಕಟ್ಟಡ ಮಾಡಬೇಕು ಅಂತಂದ್ರೆ ನಮ್ಮ ಬೋಯಿ ಸಮಾಜದವ್ರು ಮಾಡ್ತಾರೆ. ಅದೇ ರೀತಿ ನಮ್ಮ ಸಮಾಜ ಯಾವುದೇ ಒಂದು ಹೊಸ ಬಿಲ್ಡಿಂಗ್ ಮಾಡಬೇಕು, ನಮ್ಮ ಹೆಣ್ಮಕ್ಕಳು, ನಮ್ಮ ತಾಯಿದ್ನರು, ನಮ್ಮ ಅಕ್ಕತರು, ನಮ್ಮ ಅಣ್ಣ ತಮ್ಮದರು ಕೆಲಸ ಮಾಡತಾನೆ ಆಗಲ್ಲ. ಒಂದು ರೈತರಂತ ಎಲ್ಲರೂ ಹೇಳ್ಕೊತಾರೆ. ರೈತರದಾಗ ಇವು 3-4 ಜಾತಿ ಬಿಟ್ಟರೆ ಅಂದರೆ 80% ಹೊಲ ಯಾರ್ದೇ ಇರಬೇಕು. ಆದರೆ ಕೆಲಸ ಮಾಡೋವಂಥ ಜಾತಿಗಳು, ಶ್ರಮಿಸುವಂಥ ಜಾತಿಗಳದು ಇವೇ ಬಂಜಾರ, ಭೋಯಿ, ಕೊಂಚ, ಕೊರ್ಮ. ಅದಕ್ಕೆ ಸರ್ಕಾರ ಇದು ಏನು ಮಾಡ್ಯಾರಲ್ಲ, ಇದು ಯಾರು ದಬ್ಬಾಳಿಕೆಯಲ್ಲಿಂದ ಮಾಡ್ಯಾರ, ಏನು ಮಾಡ್ಯಾರ ಅದನ್ನು ವಾಪಸ್ ತೊಗೋಬೇಕು. ಒಂದು ವೇಳೆ ವಾಪಸ್ ತಗೊಳ್ಳೋಣ ಉಗ್ರ ಹೋರಾಟ ಮಾಡ್ತೇವೆ. ಇವು ಜಾತಿಗಳು ಯಾರಿಗೆ ಕೆಣ್ಕೋದಲ್ಲ. ಬಟ್ ಕೆಣ್ಕರು ಸುಮ್ಮ ಕೊಡೋವಂಥ ನಾವು ಆ ಮಟ್ಟದವ್ರು ಭೀ ಅಲ್ಲ. ಹೀಗಾಗಿ ಮತ್ತೆ ಈಗ ಅವರು ಮನ ಪರಿವರ್ತನೆ ಮಾಡ್ಕೊಂಡು ಇದನ್ನು ಕೈ ಬಿಡಬೇಕು. ಇವೇನು ಕ್ಯಾಬಿನೆಟ್ನಿಂದ ತಂದಿದಂಥ ಕೈ ಬಿಡಬೇಕು. ಇದ್ರ ಜೊತೆಗೆ ಮತ್ತು 10ನೇ ತಾರೀಕು ಬೃಹತ್ ಇಲ್ಲಿ ಎಲ್ಲ ಕರ್ನಾಟಕದ ನಮ್ಮೆಲ್ಲ ಸಮುದಾಯಗಳು ಇವು ಬೋವಿ, ಕೊಂಚ, ಕೊರ್ಮ, ನಮ್ಮಾಣಿ ಮತ್ತು ಇನ್ನಿತರ ನಮ್ಮ ಅಲೆಮಾರಿಗಳ ಜನಾಂಗ ಸೇರಿ 10ನೇ ತಾರೀಕು ಫ್ರೀಡಮ್ ಪಾಯಿಂಟ್ನಲ್ಲಿ ಎಲ್ಲ ಒಂದು ರಾಜ್ಯ ಮಟ್ಟದ ಒಂದು ಹೋರಾಟ ಮಾಡ್ತೇವೆ. ಆವಾಗ ನಮ್ಮ ಶಕ್ತಿ ಏನದ ಈ ಪ್ರಮುಖರದು ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ ಅಂದಂಗೆ ಆಗಿತ್ತು. ಆಮೇಲೆ ಸರ್ಕಾರ ಎಷ್ಟು ಬಿಸಿ ಮುಟ್ಟುತ್ತೋ ಅವಾಗ ಗೊತ್ತಾಗ್ತದೆ ಸರ್.
ನನ್ನ ಹೆಸರು ರಾಜು ಚವ್ಹಾಣ್ RMC ಅಂತ, ನಾ BJP ಮುಖಂಡ. ಈ ಸಂದರ್ಭದಲ್ಲಿ ಬಂಜಾರ ಸಮುದಾಯ ಧರ್ಮಗುರುಗಳು ಸಹ ಮಾತನಾಡಿ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಹಂಚಿಕೆಯನ್ನು ಖಂಡಿಸಿ ಆಕ್ರೋಶ ಹೊರಹಾಕಿದ್ರು. ಸಮಾಜದಲ್ಲಿ ಒಳಪಟ್ಟಿರುವ ಭೋವಿ, ಕೊಂಚ, ಕೊರಂ ಈ ಎಲ್ಲ ಪಂಗಡಗಳಿಗೆ ಏನು ಸರ್ಕಾರದವರು ಏನು ಮೀಸಲು ನಿಗದಿತಪಡಿಸಿರುತ್ತಾರೆ, ಅದರಿಂದ ನಮ್ಮ ಸಮಾಜಕ್ಕೆ ಅಂದರೆ ಬಂಜಾರ, ಭೋವಿ, ಕೊಂಚ, ಕೊರ್ಮ ಈ ಪಂಗಡಗಳಿಗೆ ಅನ್ಯಾಯ ಆಗಿದ್ದುವಿದೆ. ಆದ್ದರಿಂದ ಈ ಮನವಿಯನ್ನು ಸರ್ಕಾರಕ್ಕೆ ಆದಷ್ಟು ಬೇಗ ನಮ್ಮ ಸಮಾಜಕ್ಕೆ ಯಾವ ರೀತಿಯ ಅನ್ಯಾಯ ಆಗದಂತೆ ನ್ಯಾಯಬದ್ಧವಾಗಿ ತೀರ್ಪು ನೀಡಬೇಕಾಗಿ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸಿರುತ್ತೇವೆ. ಆದ್ದರಿಂದ ತಾವು ಇದನ್ನು ಪರಿಶೀಲನೆ ಮಾಡಿ ನಮ್ಮ ಭೋವಿ, ಬಂಜಾರ, ಕೊಂಚ, ಕೊರವ ಏನು ಈ ಪಂಗಡಗಳಿಗೆ ನ್ಯಾಯಬದ್ಧವಾಗಿ ನ್ಯಾಯ ದೊರಕಿಸಿಕೊಡಬೇಕಾಗಿ ವಿನಂತಿ. ಕಲ್ಯಾಣ ಆಗಲಿ. ಇವತ್ತಿನ ದಿವಸ ಈ ಮೀಡಿಯಾ ಮುಖಾಂತರ ಸರ್ಕಾರಿಗೆ ತಿಳಿಸಿಕೊಡುವುದೇನೆಂದರೆ, ಇದು ಏನು ನಾಗಮೋಹನ್ ದಾಸ್ ಸದಾಶಿವ ಆಯೋಗದ ವರದಿಯನ್ನು ಮಾಡಿ ಮೀಸಲಾತಿಯನ್ನು ತಂದಿದ್ದೆ. ಈ ಮೀಸಲಾತಿಯನ್ನು ನಮಗೆ ಬಹಳಷ್ಟು ಅನ್ಯಾಯವಾಗಿದೆ. ನಾವು ಬಂಜಾರ, ಕೊರ್ಮ, ಕೊರ್ಚ, ಭೋಯಿ 4 ಸಮಾಜವನ್ನು ಕೂಡಿ ಇವತ್ತಿನ ದಿವಸ ಈ ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಮುಖಾಂತರ DC ಸಾಹೇಬ್ರ ಕಚೇರಿಯಲ್ಲಿ ಕೂತಿ ಮನವಿಯನ್ನು ಕೊಡ್ತಾ ಇದ್ದೀವಿ. ನಾಳೆಗೆ ಬೆಂಗಳೂರು 10 ತಾರೀಕಿಗೆ ಈ ಕಾರ್ಯಕ್ರಮವನ್ನು ಸತತವಾಗಿ ನಡೆಸ್ತಾ ಇದ್ದೀವಿ. ಸರ್ಕಾರವನ್ನು ಈ ನಮ್ಮ ಬೇಡಿಕೆಯನ್ನು ಪೂರ್ಣಗೊಳಿಸದಿದ್ದರೆ ನಾವು ಉಗ್ರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರುತ್ತೇವೆ. ಅದರಂತೆ ಮೀಡಿಯಾ ಮುಖಾಂತರ ಎಲ್ಲ ಸರ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನು ಪೂರ್ಣಗೊಳಿಸಿರಿ, ಮೀಸಲಾತಿಯನ್ನು ರದ್ದುಗೊಳಿಸಿ ನಮ್ಮ ಏನು ಬೇಡಿಕೆ ಇಡ್ತೀವಿ ಆ ಬೇಡಿಕೆಯನ್ನು ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಗೊಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಬಂಜಾರ, ಜೈ ಸಮಾಜ. ಪ್ರತಿಭಟನೆಯಲ್ಲಿ ಬಂಜಾರ ಸಮುದಾಯದ ಶಾಸಕ ಅವಿನಾಶ್ ಜಾಧವ್, ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಸೇರಿದಂತೆ ಅನೇಕ ಬಂಜಾರ, ಕೊರಮ, ಕೊರಚ, ಭೋವಿ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.